ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನಾ ಹಿರೇಮಠ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂತಾನಕ್ಕೆ ಅಡ್ಡಿಪಡಿಸುವಂತಹ ಗ್ರಹಗಳು ಯಾವುವು, ಹಾಗೆ ಪತಿ ಪತ್ನಿಯ ಜಾತಕದಲ್ಲಿ ಆ ಗ್ರಹಗಳ ಪ್ರಭಾವ ಹೇಗಿರುತ್ತೆ, ಹಾಗೆ ಈ ದಿನದ ವಿಶೇಷತೆ ಮತ್ತು ರಾಶಿಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡಿ. ಖಂಡಿತ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ಶುದ್ಧಸ್ಫಟಿಕ ಸಂಕಾಶಂ ತ್ರಿನೇತ್ರಂ ಚಂದ್ರಶೇಖರಂ ಇಂದುಮಂಡಲಮಧ್ಯಸ್ಥಂ ವಂದೇ ದೇವಂ ಸದಾಶಿವಂ. ಹರ ನಮಃ ಪಾರ್ವತೀಪತಯೇ, ಹರ ಹರ ಮಹಾದೇವ ಶಂಭೋ. ಎಲ್ಲ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಅನ್ನದಾತರಾದ ಪ್ರತಿಯೊಬ್ಬ ರೈತ ಸನ್ಮಿತ್ರರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾನಿರತರಾದ ಸೈನಿಕರಿಗೂ, ದೇಶದ ಅಭಿವೃದ್ಧಿಗೋಸ್ಕರವಾಗಿ ತಮ್ಮದೇ ಆಗಿರತಕ್ಕಂಥ ಕೊಡುಗೆ ನೀಡ್ತಾ ಇರುವಂತಹ ಪ್ರತಿಯೊಬ್ಬ ಚಾಲಕ ಸನ್ಮಿತ್ರರಿಗೂ ಎಲ್ಲರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ಅವರೆಲ್ಲರ ಮನೋಅಭಿಲಾಷೆಗಳನ್ನು ಕೂಡ ನೆರವೇರಿಸುವಂತೆ ಅವಳಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ, ಇವತ್ತಿನ ವಿಶೇಷವಾಗಿರ್ತಕ್ಕಂಥ ದಿನವನ್ನು ನೋಡಿದಾಗ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಉತ್ತರಾಯಣಿ ಶಿಶಿರ ಋತುವಿನ ಪಾಲ್ಗುಣ ಮಾಸ, ಇನ್ನು ಕೃಷ್ಣ ಪಕ್ಷದ ಷಷ್ಠಿ ತಿಥಿ ಇರತಕ್ಕಂಥದ್ದು. ವಿಶೇಷವಾಗಿ ಸೋಮವಾರ ವಿಶಾಖ ನಕ್ಷತ್ರಕಾರಕನಾಗಿರ್ತಕ್ಕಂಥನು ಗುರುವು, ಮುಖ್ಯವಾಗಿ ಸೋಮವಾರಕ್ಕೆ ಅಧಿಕಾರಕನಾಗಿರ್ತಕ್ಕಂಥನು ವಿಶೇಷವಾಗಿ ಚಂದ್ರ ಮತ್ತು ಗುರುವಿನ ಸಂಯೋಜನೆ ಇರತಕ್ಕಂಥದ್ದು. ಹಾಗಾಗಿ ಏನಪ್ಪ ಇವತ್ತಿನ ಒಂದು ಪರಿಹಾರದಲ್ಲಿ ಏನು ಮಾಡ್ಕೊಬೋದಪ್ಪ ಅಂದರೆ, ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು ಯಥೇಚ್ಛವಾಗಿರ್ತಕ್ಕಂಥದ್ದಾಗಿರುತ್ತೆ. ಏನಂದರೆ ಮನಸ್ಸಿನ ಮೇಲೆ ಬೀರಬಹುದಾಗಿರ್ತಕ್ಕಂಥ ಸಮಸ್ತ ವಿಧವಾದ ನಕಾರಾತ್ಮಕ ದೋಷಾದಿಗಳು, ಮನಸ್ಸಿನಲ್ಲಿ ಕಿರಿಕಿರಿ, ಎಲ್ಲ ಸಮಯದಲ್ಲೂ ಕೂಡ ಏನೋ ಒಂದು ಕಿರಿಕಿರಿ ನಿಮ್ಮನ್ನು ಕಾಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಅಂಥವ್ರು ಏನು ಮಾಡ್ಬೋದು ಅಂದರೆ, ಈ ಒಂದು ಪರಿಹಾರ ಮಾರ್ಗದಲ್ಲಿ ಅನೇಕ ಪರಿಹಾರ ಮಾರ್ಗಗಳಿರುತ್ತೆ. ಆದರೆ ನಮ್ಮ ಮುಂದೆನೇ ಇರುತ್ತೆ, ನಮಗೆ ಗೊತ್ತಿರುತ್ತೆ, ಆದರೂ ಕೂಡ ನಾವು ಅದನ್ನು ಮಾಡಿಕೊಳ್ಳಲಿಕ್ಕೆ ನಮಗೆ ಅಸಡ್ಡೆ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಸುಸಂದರ್ಭದಲ್ಲಿ ಏನಪ್ಪ ಅಂದರೆ, ಈ ಒಂದು ಸೋಮವಾರ ಏನಪ್ಪ ಅಂದರೆ ಮನಕಾರಕನಾಗಿರ್ತಕ್ಕಂಥ ಚಂದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ದಿನವಾದುದರಿಂದ ಏನು ಮಾಡ್ಬೋದು ಅಂದರೆ, ಪ್ರತಿ ಸೋಮವಾರದ ದಿವಸ ಬೆಳಗ್ಗೆ ಸ್ವಲ್ಪ ಹಾಲನ್ನು ತಗೊಂಡು ನೀವು 3 ಬಾರಿ ಇಳಿ ತೆಗೆದು ಮನೆಯ ಮುಂದೆಗಡೆ ಯಾವುದಾದ್ರೂ ಮನೆಯ ಮುಂಭಾಗಕ್ಕೆ ಇರೋ ಜಾಗದಲ್ಲಿ ಹಾಕಬೇಕು. ಹಿಂಭಾಗಕ್ಕೆ ಹಾಕಬಾರ್ದು, ಪಕ್ಕಕ್ಕೆ ಆ ಕಡೆ ಈ ಕಡೆ ಹಾಕಬಾರ್ದು. ನಿಮಗೆ ಶಕ್ತ್ಯಾನುಸಾರ ಒಂದು ಅರ್ಧ ಟೀ ಸ್ಪೂನ್ ಆದರೂ ಪರವಾಗಿಲ್ಲ, ಒಂದು ಸ್ಪೂನಷ್ಟು ಹಾಲನ್ನು ತಗೊಂಡು ಇಳಿ ತೆಗೆದು 11 ಬಾರಿ ಇಳಿ ತೆಗೆದು ತೊಗೊಂಡೋಗಿ ಯಾವುದಾದ್ರೂ ಗಿಡಕ್ಕೆ ನೀರನ್ನು ಮಿಶ್ರಣ ಮಾಡಿ ಗಿಡಕ್ಕೆ ಹಾಕಿ. ಈ ಕಾರ್ಯ ಮಾಡೋದ್ರಿಂದ ಸೋಮವಾರ ಈ ಕೆಲಸ ಮಾಡೋದ್ರಿಂದ ನಿಮಗೇನಾಗುತ್ತೆ, ಮಾನಸಿಕವಾದಂಥ ಕಿರಿಕಿರಿಗಳು ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಅನುಭವದ ಮಾತು ಮಾಡಿ, ಒಳ್ಳೆಯದಾಗಲಿ. ಖಂಡಿತ ಗುರುಜಿ, ನೀವು ಈ ದಿನದ ರಾಶಿಫಲ ತಿಳಿಸಿ. ದೈವಾಧೀನಂ ಜಗತ್ಸರ್ವಂ ಗ್ರಹಾಧೀನಂತು ಮಾನವ ಅಂತೇಳಿ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಸುದಿನದಲ್ಲಿ ಗ್ರಹಗಳ ಪ್ರಾರ್ಥನೆ, ಅದರಲ್ಲೂ ಕೂಡ ಇವತ್ತು ಸೋಮವಾರ ಆಗಿರೋದ್ರಿಂದ ವಿಶೇಷವಾಗಿ ಸಾಂಬಶಿವನ ಧ್ಯಾನದೊಂದಿಗೆ ಇವತ್ತಿನ ರಾಶಿಫಲವನ್ನು ನೋಡೋಣ. ಓಂ ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಶರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಆದಿತ್ಯಾದಿನವಗ್ರಹದೇವತಾಯೇ ನಮಃ, ಭವಾನಿ ಶಂಕರಾಯೇ ನಮಃ, ಕಾಮಕಾಮೇಶ್ವರ್ಯೈ ನಮಃ. ಮೇಷರಾಶಿಯ ಫಲವನ್ನು ನೋಡಿದಾಗ
ಇವತ್ತಿನ ಸ್ವಲ್ಪ ವಿಶೇಷವಾಗಿ ಒಂದು ವಿಶಾಖ ನಕ್ಷತ್ರದಲ್ಲಿ ಚಂದ್ರನ ಸ್ಥಿತಿ ಇರೋದರಿಂದ ಅದರಲ್ಲೂ ಕೂಡ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳಿರುತ್ತೆ. ಹಠಾತ್ ಪ್ರಯಾಣ ಆಗ್ತಕ್ಕಂಥದ್ದು, ಸ್ವಲ್ಪ ಅದರಲ್ಲೂ ಕೂಡ ಸಂಪತ್ತಿನಲ್ಲೂ ಕೂಡ ಏನೋ ನೀವು ಅಂದ್ಕೊಂಡಿರ್ತಕ್ಕಂಥ ಸ್ಥಿತಿಯಲ್ಲಿ ನಿಮಗೆ ಇವತ್ತಿನ ದಿವಸ ಅನುಕೂಲ ಆಗದೇ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಹೃದಯ ಸಂಬಂಧಿತವಾದಂಥ ತೊಂದರೆಗಳು ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಜೊತೆಗೆ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರಾದಿಗಳಲ್ಲೂ ಕೂಡ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮೇಷರಾಶಿಯವರು ಸಾಂಬಶಿವನ ದರ್ಶನ, ಓಂ ನಮಃ ಶಿವಾಯ ಅಂತಕ್ಕಂಥ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡೋದ್ರಿಂದ ಅಥವಾ ಅನುಷ್ಠಾನ ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಆರ್ಥಿಕ ಪ್ರಗತಿ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಭೂ ವ್ಯವಹಾರಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದು. ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಆತಂಕ ನಿಮ್ಮನ್ನು ಕಾಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಕಣ್ಣಿನ ತೊಂದರೆ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಸ್ವಲ್ಪ ಅಲರ್ಜಿ ಈ ರೀತಿಯಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಇವತ್ತಿನ ದಿವಸ ವೃಷಭ ರಾಶಿಯವರು ವಿಶೇಷವಾಗಿ ನಂಜುಂಡೇಶ್ವರನ ದರ್ಶನ, ನಂಜುಂಡೇಶ್ವರನ ಪ್ರಾರ್ಥನೆ ಮಾಡಿ, ಜೊತೆಗೆ ಓಂ ಹರಯೇ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಧನಲಾಭ ಆಗ್ತಕ್ಕಂಥದ್ದು. ಸ್ನೇಹಿತರೊಟ್ಟಿಗೆ ಇವತ್ತಿನ ದಿವಸ ಸಹಕಾರ ಸಿಗ್ತಕ್ಕಂಥದ್ದು. ಸ್ವಲ್ಪ ಗೌರವಕ್ಕೆ ಧಕ್ಕೆ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮಾತಿನ ಮೇಲೆ ಹಿಡಿತವನ್ನು ಇಟ್ಕೊಳ್ಳಿ. ಜನಪ್ರಿಯ ವ್ಯಕ್ತಿಗಳನ್ನು ಭೇಟಿಯಾಗುವಂತಹ ಸುಯೋಗ ಇರತಕ್ಕಂಥದ್ದಾಗಿರುತ್ತೆ. ಮಿಥುನ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಅಂತೇಳಿ ಮಾತಾ ಅನ್ನಪೂರ್ಣೆಯ ಪ್ರಾರ್ಥನೆ, ಅನ್ನಪೂರ್ಣ ದರ್ಶನವನ್ನು ಮಾಡೋದರಿಂದ ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ವಾಹನ ಖರೀದಿಗಳಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು. ಆತ್ಮವಿಶ್ವಾಸದೊಂದಿಗೆ ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ವಿರೋಧಗಳೊಟ್ಟಿಗೆ ಜಯ ಸಿಗ್ತಕ್ಕಂಥದ್ದಾಗಿರುತ್ತೆ. ಸಾಂಸಾರಿಕ ವಿಚಾರದಲ್ಲೂ ಕೂಡ ಮಂಗಳದಾಯಕವಾಗಿದೆ. ಇವತ್ತಿನ ದಿವಸ ಕಟಕ ರಾಶಿಯವರು ವಿಶೇಷವಾಗಿ ತಾಯಿ ಪಾರ್ವತಿಯ ದರ್ಶನ ಅಥವಾ ಶಕ್ತಿ ದೇವತೆಯ ದರ್ಶನ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ಈ ಕುರಿತು ಮಾತನಾಡ್ತಾ ಹೋಗೋಣ. ಒಬ್ಬರು ಕಾಲರ್ ಇದ್ದಾರೆ, ನಾಗರಾಜು ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ನಾವು ಕೋಲಾರ ಪಕ್ಕದಲ್ಲಿ ಹಳ್ಳಿ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಹೆಸರು ನಾರಾಯಣ ಅಂತ ಹೇಳ್ಬಿಟ್ಟು ನಮ್ಮ ಮಗನ ಬಗ್ಗೆ. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ. 9. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಗುರುಗಳೇ. ಏನು ನಿಮ್ಮ ಪ್ರಶ್ನೆ? ಗುರುಗಳೇ, ನಮ್ಮ ಮಗನಿಗೆ ಮದುವೆ ಆಗಿಲ್ಲ, ಎಲ್ಲೋದ್ರು ಆಗ್ತಾ ಇಲ್ಲ. 2ನೇ ಮಗನಿಗೆ ಮನು ಅಂತ ಹೇಳ್ಬಿಟ್ಟು ಅವ್ರ ಹೆಸರು. ಮನು ಅಂತನಾ? ಮಕ ನಕ್ಷತ್ರ ಸಿಂಹರಾಶಿನಾ? ಬೆಳಿಗ್ಗೆ ಮಂಗಳವಾರ ದಿವಸ ಬೆಳಿಗ್ಗೆ ಸೂರ್ಯೋದಯ ಆಗೋ ಟೈಮಲ್ಲಿ ಹುಟ್ಟಿದ್ದು. ಟೈಮಿಂಗ್ಸು ಅಷ್ಟೇ ಗೊತ್ತಿರೋದು. 88ರಲ್ಲಿ. 88. ನಿಮ್ಮ ಮನೆ ದೇವರು ಯಾರು? ಮನೆ ದೇವರು ಯಾರು? ಒಂದು ಕೆಲಸ ಮಾಡಿ, ಒಂದು ಕೆಂಪು ವಸ್ತ್ರ ತಗೊಳ್ಳಿ. ಕೆಂಪು ವಸ್ತ್ರದಲ್ಲಿ 6 kg ತೊಗರಿಬೇಳೆ. ಎಷ್ಟು? 6 kg ತೊಗರಿಬೇಳೆ ತಗೊಂಡು ಮಂಗಳವಾರದ ದಿವಸ ಅದನ್ನು 6 ಭಾಗ ಮಾಡಿ 6 ಗಂಟು ಕಟ್ಕೊಳ್ಳಿ. ಕೆಂಪು ಬಟ್ಟೆಯಲ್ಲಿ 6 ಗಂಟನ್ನು ಒಂದೊಂದು kg 6 kg ಹಾಕಿ 6 kgನ ಅವ್ರಿಗೆ ಇಳಿ ತೆಗೆದು, ನಿಮ್ಗೆ ಹೇಗಿದ್ರು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ ಹತ್ತಿರ ಇದೆ, ಕರೆಕ್ಟ್ ಅಲ್ವಾ? ಈ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರಕ್ಕೆ ಒಂದು ಷಷ್ಠಿಗೆ ಕರ್ಕೊಂಡು ಹೋಗಿ ಬನ್ನಿ. ಒಂದು. ಎರಡನೇದಾಗಿ ಏನಪ್ಪ ಅಂದರೆ, ಸಾಮೂಹಿಕವಾಗಿ ಆಶ್ಲೇಷ ಬಲಿ ಅಂತ ನಡೆಯುತ್ತೆ ಘಾಟಿ ಸುಬ್ರಹ್ಮಣ್ಯದಲ್ಲಿ. ತುಂಬ ಕಡಿಮೆ ಅತ್ಯಲ್ಪ ಪ್ರಮಾಣದಲ್ಲಿ ಹಣ ತಗೊಳ್ತಾರೆ. ಅದನ್ನು ನೀವು ಒಂದು 6 ತಿಂಗಳುಗಳ ಕಾಲ ಮಾಡಿಸಿ. ನವಂಬರ್ ತನಕ ಇವ್ರಿಗೆ ಸ್ವಲ್ಪ ಅನಾನುಕೂಲ ಇದೆ. ನವಂಬರ್ ಮೇಲೆ ಅನುಕೂಲ ಆಗುವ ಎಲ್ಲ ಯೋಗ ಇದೆ. ಜೊತೆಗೆ ಏನಪ್ಪ ಅಂದರೆ, ತಿರುಪತಿ ವೆಂಕಟರಮಣ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಪರಮಾತ್ಮ ನಮ್ಮ ಮಗನಿಗೆ ಮದುವೆ ವಿಷಯದಲ್ಲಿ ಇರ್ತಕ್ಕಂಥ ಪ್ರತಿಬಂಧಕ ದೋಷಾದಿಗಳು ಪರಿಹಾರ ಆಗಿ ಮದುವೆ ಆಗುವ ಯೋಗವನ್ನು ಕೊಡಪ್ಪ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ಬಂದು, ಆ ನಂತರ ಅವ್ರನ್ನ ಕರ್ಕೊಂಡು ಬಂದು ಕಲ್ಯಾಣೋತ್ಸವ ಮಾಡಿಸ್ತೇನಪ್ಪ ಅಂತೇಳಿ ಹರಕೆ ಹೊತ್ಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ. ಪೂಜೆ ಮಾಡಿಸಿದ್ವಿ ಅಲ್ಲ, ನೀವು ಕರೆಕ್ಟ್. ನಾನು ಹೇಳ್ತಾ ಇರೋದು ಈ ಒಂದು ಪರಿಹಾರ ಇದು ಮಾಡಿಸಿದ್ರು ಕೂಡ ಅದು ತತ್ಫಲ ಸಿಗ್ತಾ ಇಲ್ವಲ್ಲ. ಹಾಗಾಗಿ ನೀವು 6 kg, ಅದಕ್ಕೆ ಹೇಳಿದ್ದು 6 kg ತೊಗರಿಬೇಳೆ ತೊಗೊಳ್ಳಿ. ಅವ್ರಿಗೆ ಇಳಿ ತೆಗೆದು ರಾತ್ರಿ ಎಲ್ಲ ಅಲ್ಲಿಟ್ಟು ಸೋಮವಾರದ ರಾತ್ರಿ ಮಂಗಳವಾರದ ಬೆಳಗ್ಗೆ ತೊಗೊಂಡೋಗಿ ಆ ಒಂದು ಘಾಟಿ ಕ್ಷೇತ್ರದಲ್ಲಿ ಅನ್ನದಾನಕ್ಕೆ ಕೊಡಿ. ಅನ್ನದಾನಕ್ಕೆ ಹೋದಾಗ ಖಂಡಿತ ನಿಮಗೆ ಇರ್ತಕ್ಕಂಥ ಪ್ರತಿಬಂಧಕ ದೋಷ ಪರಿಹಾರ ಆಗುತ್ತೆ. ಖಂಡಿತ ನಂಬಿಕೆಯಿಂದ ಮಾಡಿ, ಒಳ್ಳೆಯದಾಗುತ್ತೆ. ಶುಭವಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಲಕ್ಷ್ಮಿ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಮಂಗಳೂರು. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿಮಾ. 8. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಗಳೇ. ಏನು ಮಾಡ್ಕೊಂಡಿದ್ದಾರೆ ಅವರು? ಅವನಿಗೆ ಇವಾಗ
ಒಂದು ಪ್ರೈವೇಟ್ ಬ್ಯಾಂಕ್ ಕೆಲಸ ಸಿಕ್ಕಿದೆ. ಎಷ್ಟು ವಯಸ್ಸೀಗ? 27 ಅಂತಿದೆ. 97? ಅಮ್ಮ 97? ಹೌದೌದು 97. ಏನು ನಕ್ಷತ್ರ ಬರುತ್ತೆ? ಸ್ವಾತಿ ನಕ್ಷತ್ರ. ತುಲಾರಾಶಿನಾ? ಏನಂದರೆ ಕೆಲವು ನಕ್ಷತ್ರಗಳಲ್ಲಿ ಸಹಜವಾಗಿ ಕೆಲವೊಂದು ಈ ಮದುವೆಗೆ ಸಂಬಂಧಪಟ್ಟ ಹಾಗೆ ವಿಳಂಬ ಆಗುತ್ತೆ. ಎಲ್ಲಾದರೂ ನರಸಿಂಹಸ್ವಾಮಿ ದೇವಸ್ಥಾನ ಇದೆಯಾ ಅಲ್ಲಿ? ಎಲ್ಲಿ ಮಂಗಳೂರಲ್ಲಿದ್ದೀರಾ? ಹೌದು ಮಂಗಳಾಂಬಿಕೆ ಸನ್ನಿಧಾನ ಇದೆ ಅಲ್ವಾ? ಹೌದು. ಮಂಗಳಾಂಬಿಕೆ ಸನ್ನಿಧಾನದಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ನಿಮ್ಮ ಶಕ್ತ್ಯಾನುಸಾರ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಮಾಂಗಲ್ಯವನ್ನು ತಗೊಳ್ಳಿ. ಮಾಂಗಲ್ಯ ತಗೊಂಡು ಅರಿಶಿನ ಕುಂಕುಮ ಬಳೆ ಈ ಮಾಂಗಲ್ಯನ ತಗೊಂಡು ಹೋಗಿ ಒಂದು ಹಸಿರು ಬಟ್ಟೆಯಲ್ಲಿಟ್ಟು ಮಂಗಳಾಂಬಿಕೆಯ ಸನ್ನಿಧಾನದಲ್ಲಿ ಅನನ್ಯವಾಗಿ ನಿಮ್ಮಮ್ಮ ಯಾರು ಮದುವೆ ವಿಳಂಬಿತವಾಗ್ತಾ ಇರತಕ್ಕಂಥದ್ದಿದೆಯೋ ಅವ್ರಿಗೆ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಅಮ್ಮನವರಲ್ಲಿ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ಇದನ್ನು ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. 2.5ರಿಂದ 4 ತಿಂಗಳ ಒಳಗಡೆ ಸೆಟ್ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ನಾಗಣ್ಣ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಚಾಮರಾಜನಗರ ಜಿಲ್ಲೆ ಮಾದೇಶ್ವರ ಬೆಟ್ಟ. ಓಕೆ, ಯಾರ ಬಗ್ಗೆ ತಿಳ್ಕೋಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಓಕೆ, 1ರಿಂದ 30 ಸಂಖ್ಯೆಯನ್ನು ತಿಳಿಸಿ. 7 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರುಗಳು. ನಮಸ್ತೆ ಗುರುಗಳೇ. ಹೇಗಿದ್ದೀರಾ? ಏನು ನಿಮ್ಮ ಪ್ರಶ್ನೆ? ಗುರುಗಳೇ ಸೈಟ್ ಇದ್ದೀನಿ ಗುರುಗಳೇ. ಅದು ಸ್ವಲ್ಪ ರಿಜಿಸ್ಟರ್ ಆಗಿಲ್ಲ, ಯಾವ್ದಾಡ್ತಾ ಇದೆ ಗುರುಗಳೇ? ರಿಜಿಸ್ಟ್ರಾ? ಹಾಂ, ರಿಜಿಸ್ಟರ್ ಆಗಿಲ್ಲ ಗುರುಗಳೇ. ಏನು ಚಿಂತೆ ಇಲ್ಲ. ಖಂಡಿತ ಈ ಮಾರ್ಚ್ 11ನೇ ತಾರೀಕಿನ ನಾಳೆದಿಂದ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. 11ನೇ ತಾರೀಕು ಕಳೆದ ಮೇಲೆ ಖಂಡಿತ ಒಳ್ಳೆಯದಾಗುತ್ತೆ. ಆದರೆ ಮನೆ ದೇವರನ್ನು ಅಥವಾ ನೀವು ಹೇಗಿದ್ದರೂ ಮಾದೇಶ್ವರನ ಸನ್ನಿಧಾನದಲ್ಲಿದ್ದೀರಾ ಅವನಿಗೆ ಒಮ್ಮೆ ಪ್ರಾರ್ಥನೆ ಮಾಡಿ ಅನನ್ಯವಾಗಿ ಏನಾದರೂ ನಿಮಗೆ ಕೈಲಾದದ್ದು ಅಲ್ಲಿ ಅನುದಾನಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಪ್ಪ ಅಂತೇಳಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ. ಈ ಮಾರ್ಚ್ 11ನೇ ತಾರೀಕು ನಂತರದಲ್ಲಿ ಖಂಡಿತ ಶುಭವಾಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನು ಉಳಿದಂತಹ ರಾಶಿಫಲಗಳ ಕುರಿತು ತಿಳಿಸಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಹತ್ತಿರದ ಬಂಧುಗಳ ಸಮಾಗಮನ ಆಗ್ತಕ್ಕಂಥದ್ದು. ಸ್ವಲ್ಪ ಆತುರದ ನಿರ್ಧಾರಗಳನ್ನು ಇವತ್ತಿನ ದಿವಸ ತಗೊಳ್ಳೋದರಲ್ಲಿ ಸ್ವಲ್ಪ ತೊಡಕುಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಇನ್ನು ಇವತ್ತಿನ ದಿವಸ ಸಿಂಹರಾಶಿಯವರು ವಿಶೇಷವಾಗಿ ಗಣಪತಿಯ ಪ್ರಾರ್ಥನೆ, ಸಾಂಬಶಿವನ ದರ್ಶನ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಆತ್ಮವಿಶ್ವಾಸದ ಕೊರತೆ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದು. ಉದ್ಯೋಗದಲ್ಲಿ ಸ್ವಲ್ಪ ಹಿಂಬಡಿತ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದರೆ ಸ್ವಲ್ಪ ಆಲೋಚಿಸಿ ಆ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಶತ್ರುಗಳೊಟ್ಟಿಗೆ ಇವತ್ತಿನ ದಿವಸ ಮಿತ್ರತ್ವ ಸಾಧಿಸುವಂತಹ ಸುಯೋಗ ಇರತಕ್ಕಂಥದ್ದು. ಕನ್ಯಾ ರಾಶಿಯವರು ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆ, ಗಣಪತಿಯ ದರ್ಶನ ಮಾಡ್ತಕ್ಕಂಥದ್ದು ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಇವತ್ತಿನ ದಿವಸ ಜನಿಸಿರ್ತಕ್ಕಂಥವ್ರು ಹೊಸ ಜನರ ಪರಿಚಯ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ನೇಹಿತರ ಸಹಕಾರ ಸಿಗ್ತಕ್ಕಂಥದ್ದು. ಸ್ವಲ್ಪ ಉತ್ತಮರೊಡನೆ ಕಾಲವನ್ನು ವ್ಯಯಿಸುವಂತಹ ಸುಯೋಗ ಇರತಕ್ಕಂಥದ್ದು. ಸ್ವಲ್ಪ ಮಲಬದ್ಧತೆ ಅನ್ನುವಂತಹ ಒಂದು ವ್ಯಾಧಿ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ವಿಶೇಷವಾಗಿ ಸಾಂಬಶಿವನ ದರ್ಶನ, ಅದರಲ್ಲೂ ಕೂಡ ಕುಲಗುರುಗಳ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಸ್ವಲ್ಪ ಆರ್ಥಿಕ ಅಂದರೆ ಹಣಕಾಸಿನ ಮುಗ್ಗಟ್ಟು ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಸ್ವಲ್ಪ ವೆಚ್ಚಗೂ ಕೂಡ ಕಡಿವಾಣ ಹಾಕ್ಕೊಳ್ಳಿ. ತಲೆನೋವು ನಿಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಉದ್ಯೋಗದಲ್ಲೂ ಕೂಡ ಸ್ವಲ್ಪ ಒತ್ತಡಗಳಿರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಸ್ವಲ್ಪ ಯಾರನ್ನು ಅತಿಯಾಗಿ ನಂಬಿಕೆಯನ್ನು ಇಟ್ಕೊಂಡಿರ್ತಾರೋ ಅವರೆಂದರೆ ಏನಾದರೂ ನಿಮಗೆ ಇವತ್ತಿನ ದಿವಸ ನೋವಾಗ್ತಕ್ಕಂಥದ್ದಾಗಿರುತ್ತೆ. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಸುಬ್ರಹ್ಮಣ್ಯನ ಗುರುಗಳ ದರ್ಶನ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಕಾರ್ಯಕ್ರಮದ ಮೊದಲೇ ಮಾತನಾಡ್ತಾ ಇದ್ವಿ, ಇನ್ನು ಸಂತಾನಕ್ಕೆ ಅಡ್ಡಿಪಡಿಸುವಂತಹ ಗ್ರಹಗಳು ಯಾವುವು ಗುರುಜಿ? ಸಂತಾನಕ್ಕೆ ಯೋಗವನ್ನು ತರತಕ್ಕಂಥದ್ದು ಹೆಣ್ಣಿನ ಜಾತಕದಲ್ಲಿ ಕುಜ ಮತ್ತು ಚಂದ್ರರು, ಗಂಡಿನ ಜಾತಕದಲ್ಲಿ ಶುಕ್ರ ಮತ್ತು ಗುರು. ಇವರಿಬ್ಬರ ಸಂಯೋಜನೆ ಚೆನ್ನಾಗಿದ್ದಾಗ ಸಂತಾನ ಏನು ಯಾವುದೇ ರೀತಿಯಾಗಿ ಆತಂಕ ಇಲ್ಲದೆ ಆಗ್ತಕ್ಕಂಥದ್ದಾಗಿ. ಈ ಆತಂಕ ಅಂತಕ್ಕಂಥದ್ದು ಯಾವ್ದು ಬರುತ್ತಪ್ಪ ಅಂದರೆ, ಈ ಚಂದ್ರ ಮತ್ತು ಕುಜನಿಗೆ, ಗುರು ಮತ್ತು ಶುಕ್ರನಿಗೆ ಯಾವಾಗ ಈ ಎರಡೂ ಗ್ರಹಗಳು ಪುರುಷನ ಜಾತಕದಲ್ಲಿ ಶುಕ್ರ ಮತ್ತು ಗುರುವು, ಹುಡುಗಿಯ ಜಾತಕದಲ್ಲಿ ಹೆಣ್ಣಿನ ಜಾತಕದಲ್ಲಿ ಚಂದ್ರ ಮತ್ತು ಕುಜರು, ಇವರೇನಾದರೂ ಕೆಟ್ಟಿದ್ದಾಗ, ಅಂದರೆ ಇವರೇನಾದರೂ ಅಸ್ತರಾಗಿದ್ದಾಗ, ವಕ್ರವಾಗಿದ್ದಾಗ, ನೀಚರಾಗಿದ್ದಾಗ ಈ ಸಂಬಂಧಿತವಾದಂಥ ತೊಂದರೆ ಸ್ವಲ್ಪ ಯಥೇಚ್ಛಿನ ಮಟ್ಟದಲ್ಲಿ ಬರುತ್ತೆ. ಅದರಲ್ಲೂ ಕೂಡ ಅನುಪಚಯ ಸ್ಥಾನಗಳು, ಉಪಚಯ ಸ್ಥಾನಗಳು ಅಂತ ಬರುತ್ತೆ. ಈ ಉಪಚಯ ಸ್ಥಾನಗಳು ಮುಖ್ಯವಾಗಿ ಗಂಡು ಮತ್ತು ಹೆಣ್ಣಿನ ಜಾತಕದಲ್ಲಿ ಬಲವಾಗಿದ್ದಾಗ
ಯಾವುದೇ ರೀತಿಯಾದಂತಹ ಮುಖ್ಯವಾಗಿ ಗರ್ಭಧಾರಣೆಗೆ ತೊಂದರೆ ಇಲ್ಲದೆ ಇರತಕ್ಕಂಥದ್ದಾಗಿರುತ್ತೆ. ಇನ್ನೊಂದೇನಪ್ಪ ಅಂದರೆ ಹೆಣ್ಣು ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥ ಒಂದು ಸಹಜವಾದಂಥ ಋತುಮತಿ ಚಕ್ರ ಏನಿರುತ್ತೋ ಆ ಋತುಚಕ್ರದ ಬದಲಾವಣೆಗೆ ಕೂಡ ಕಾರಣಕರ್ತರಾಗಿರ್ತಕ್ಕಂಥವನು ರಾಹು ಮತ್ತು ಕುಜನು. ಈ ರಾಹು ಕುಜರ ಸಂಯೋಜನೆ ನಾನು ಹೇಳಿದಂಥ ಸಂದರ್ಭದಲ್ಲಿ, ಯಾಕೆಂದರೆ ಹೆಣ್ಣಿನ ಜಾತಕದಲ್ಲಿ ಕುಜ ಮತ್ತು ಚಂದ್ರರೇ ಪ್ರಮುಖವಾಗಿರ್ತಕ್ಕಂಥವ್ರು ಆಗಿರ್ತಾರೆ. ಈ ರಾಹುವಿನ ಯುತಿ ಇದ್ದು ಪಂಚಮ ಸ್ಥಾನಕ್ಕೆ ಏನಾದರೂ ಆ ಕಂಟಕ ಇದ್ದಾಗ ಈ ಜಾತಕದಲ್ಲಿ ಯಾರು ಸ್ತ್ರೀ ಜಾತಕದಲ್ಲಿ ರಾಹು ಕುಜನೊಟ್ಟಿಗೆ ಇದ್ದು ರಾಹು ಚಂದ್ರನೊಟ್ಟಿಗೆ ಇದ್ದು ಪಂಚಮ ಭಾವ ಏನಾದರೂ ಕೆಟ್ಟಿದ್ದಾಗ ಖಂಡಿತವಾಗಿಯೂ ಇದಕ್ಕೆ ಈ ಒಂದು ಏನು ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣತಕ್ಕಂಥದ್ದು ತುಂಬ ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಇದ್ರ ಜೊತೆಲಿ ಏನಪ್ಪ ಅಂದರೆ ಹುಡುಗನ ಜಾತಕದಲ್ಲೂ ಕೂಡ ಏನಾದರೂ ಗುರು ಮತ್ತು ಚಂದ್ರನಿಗೆ ಕೇತು ಪೀಡಿತನಾಗಿದ್ದಾಗ, ಇದ್ರ ವಿಶೇಷವಾಗಿ ಕುಜನೊಟ್ಟಿಗೆ ಕೇತು ಪೀಡಿತನಾಗಿದ್ನೋ ಅಥವಾ ಗುರುವಿನೊಟ್ಟಿಗೆ ಕೇತು ಪೀಡಿತನಾಗಿದ್ದಾಗ ಇವರಿಬ್ಬರ ಜಾತಕದಲ್ಲೂ ಏನಾಗುತ್ತೆ, ಅದು ಒಂದೇ ಮಾರ್ಗದಲ್ಲಿ ತಗೊಳುತ್ತೆ. ಆವಾಗ ಏನಾಗುತ್ತೆ, ಮುಖ್ಯವಾಗಿ ಈಗ ನಾವು ಪಂಪ್ಸ್ ಅಂತ ಏನು ಕರಿತೀವೋ ಶುಕ್ರನೇ ಅದಕ್ಕೆ ಕಾರಕನಾಗಿರ್ತಕ್ಕಂಥವ್ರು ಆಗ್ತಾರೆ. ಗಂಡಿನ ಜಾತಕದಲ್ಲಿ ಶುಕ್ರನೇನಾದರೂ ಅಸ್ತನಾಗಿದ್ದು ವಿಶೇಷವಾಗಿ ಆ ಗಂಡಿನ ಜಾತಕಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಸಂಬಂಧಿತವಾದಂಥ ವಿಚಾರದಲ್ಲಿ ಏನಾದರೂ ಅಡೆತಡೆಗಳು ಬರಬೇಕಾದರೂ ಕೂಡ ಕಾರಣಕರ್ತನಾಗಿರ್ತಕ್ಕಂಥವ್ನು ಚಂದ್ರ ಮತ್ತು ಶುಕ್ರರಾಗ್ತಾರೆ. ಖಂಡಿತ ಗುರುಜಿ. ಇನ್ನು ಉಳಿದಂತಹ ರಾಶಿಫಲಗಳ ಕುರಿತು ತಿಳಿಸಿ. ಮುಂದಿನ ರಾಶಿ ಧನುರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಕೋರ್ಟು ಕಚೇರಿ ವ್ಯವಹಾರಾದಿಗಳಲ್ಲಿ ಸ್ವಲ್ಪ ಇವತ್ತಿನ ದಿವಸ ನೀವು ಅಂದುಕೊಂಡ ಒಂದು ಸಮಂಜಸವಾದಂಥ ಉತ್ತರ ಸಿಗದೇ ಇದ್ದಾಗ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ದುಷ್ಟ ಜನರ ಸಹವಾಸದಿಂದ ಇವತ್ತಿನ ದಿವಸ ದೂರ ಇರಿ. ಯಾರೋ ನಿಮ್ಮೊಟ್ಟಿಗೆ ಇದ್ದು ನಿಮ್ಮನ್ನೇ ಏನಾದರೂ ಕೂಡ ಕೆಡಕುಗಳಿಗೆ ಮಾಡಬಹುದಾಗಿರ್ತಕ್ಕಂಥವ್ರು ಆಗಿರ್ತಾರೆ, ಸ್ವಲ್ಪ ಎಚ್ಚರವಾಗಿರಿ. ಆಧ್ಯಾತ್ಮಿಕ ವಿಚಾರಾದಿಗಳಲ್ಲಿ ಆಸಕ್ತಿ ಮೂಡ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಧನುರಾಶಿಯವರು ವಿಶೇಷವಾಗಿ ಗುರುಗಳ ಪ್ರಾರ್ಥನೆ, ಅದರಲ್ಲೂ ಕೂಡ ಕುಲದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿಯಲ್ಲಿ ಇವತ್ತಿನ ದಿವಸ ಪ್ರಭಾವಿ ವ್ಯಕ್ತಿಗಳೊಟ್ಟಿಗೆ ಏನಾದರೂ ಕೂಡ ಮನಸ್ತಾಪಗಳು ಬರತಕ್ಕಂಥದ್ದಾಗಿರುತ್ತೆ. ಸರ್ಕಾರದ ಕೆಲಸದಲ್ಲೂ ಕೂಡ ಒತ್ತಡಗಳಿರ್ತಕ್ಕಂಥದ್ದು, ಜೂಜಿನಲ್ಲಿ ಹಣ ಕಳ್ಕೊಳ್ತಕ್ಕಂಥದ್ದಾಗಿರುತ್ತೆ, ಹೂಡಿಕೆಗಳಲ್ಲಿ ಹಣ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮಕರ ರಾಶಿಯವರು ಸ್ವಲ್ಪ ಆಲೋಚಿಸಿ ಎಲ್ಲ ಕೆಲಸ ಕಾರ್ಯಾದಿಗಳನ್ನು ಕೂಡ ಮಾಡುವಂತಹ ಮನಸ್ಥಿತಿಯನ್ನು ಬೆಳೆಸ್ಕೊಂಡಾಗ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರು ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆ ಜೊತೆಗೆ ಆಂಜನೇಯನ ದರ್ಶನವನ್ನು ಮಾಡೋದರಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಶಾರೀರಿಕವಾಗಿ ವಾತ ಸಂಬಂಧಿತವಾದ ತೊಂದರೆ ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದು, ಸ್ವಲ್ಪ ಆಸ್ತಿ ವಿಚಾರಾದಿಗಳಲ್ಲೂ ಕೂಡ ತಗಾದೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಅದರಿಂದ ಸ್ವಲ್ಪ ಮಾನಸಿಕ ಒತ್ತಡ ಬರ್ತಕ್ಕಂಥದ್ದು, ಧಾರ್ಮಿಕ ಗುರುಗಳ ಭೇಟಿ ಆಗ್ತಕ್ಕಂಥ ಸುಯೋಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಪುಣ್ಯತಮವಾಗಿರ್ತಕ್ಕಂಥ ಯಾವುದಾದ್ರೂ ಮನಸ್ಸಿಗೆ ಸಮಾಧಾನ ಕೊಡ್ತಕ್ಕಂಥ ಕ್ಷೇತ್ರಕ್ಕೆ ಹೋಗಿ ಅನನ್ಯವಾಗಿ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಅಥವಾ ನೀವು ಪ್ರಾರ್ಥಿಸುವಂಥ ದೇವರನ್ನು ಅನನ್ಯವಾಗಿ ಪ್ರಾರ್ಥಿಸಿ ಇವತ್ತಿನ ದಿವಸ ವಿಶೇಷವಾಗಿ ನಿಮ್ಮ ಸಂಕಲ್ಪಿತ ಕಾರ್ಯಾದಿಗಳು ಸಫಲತೆ ಕಾಣಬೇಕಾದರೆ ಗುರುಗಳ ದರ್ಶನ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಇವತ್ತಿನ ದಿವಸ ಗುರು ಹಿರಿಯರೊಟ್ಟಿಗೆ ಸ್ವಲ್ಪ ಮನಸ್ತಾಪಗಳು ಬರತಕ್ಕಂಥದ್ದಾಗಿರುತ್ತೆ. ಗುರುಗಳೊಟ್ಟಿಗೆ ಮನಸ್ತಾಪಗಳು ಬರತಕ್ಕಂಥದ್ದು, ಸ್ವಲ್ಪ ಸಂತಾನ ಅಪೇಕ್ಷೆಗಳಿಗೂ ಕೂಡ ಇವತ್ತಿನ ದಿವಸ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಅನಾಮಿಕರಿಂದ ಮೋಸ ಹೋಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ಎಚ್ಚರ ವಹಿಸಿ. ಇವತ್ತಿನ ದಿವಸ ವಿಶೇಷವಾಗಿ ಮೀನರಾಶಿಯವರು ಕುಲದೇವರ ಪ್ರಾರ್ಥನೆ ಮಾಡಿ ಜೊತೆಗೆ ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಕುಲಗುರುಗಳ ದರ್ಶನ, ಕುಲದೇವರ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರೂಜಿ. ಇನ್ನು ಸಂತಾನ ಅನ್ನುವಂಥದ್ದು ಹೆಣ್ಣಿಗೆ ಬಹಳ ಪ್ರಮುಖವಾದಂತಹ ಘಟ್ಟ ಗುರೂಜಿ ಜೀವನದಲ್ಲಿ. ಆದರೆ ಈ ಸಂತಾನಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಜನಸಾಮಾನ್ಯರು ಮಾತನಾಡೋದೇನಂತಂದರೆ ಹೆಣ್ಣನ್ನೇ ದೂಷಿಸೋದು ಜಾಸ್ತಿ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಪತಿ ಪತ್ನಿಯರ ಜಾತಕದಲ್ಲಿ ಗ್ರಹಗಳ ಪ್ರಭಾವ ಹೇಗಿರುತ್ತೆ ಗುರೂಜಿ? ಮುಖ್ಯವಾಗಿ ಇವತ್ತಿನ ಲೈಫ್ ಸ್ಟೈಲ್ ಕೂಡ ಸ್ವಲ್ಪ ವೇರಿಯೇಷನ್ ಆಗಿದೆ. ನಾವು ಅದನ್ನು ಕೂಡ ಗಮನಿಸಬೇಕಾಗಿರ್ತಕ್ಕಂಥದ್ದು. ಯಾಕೆಂದರೆ ಅವರು ತಿನ್ನುವ ಆಹಾರ ಪದ್ಧತಿ, ಮಾಡುವಂಥ ಕೆಲಸ ಕಾರ್ಯಗಳು, ಒತ್ತಡಗಳು, ಹೆಣ್ಣು ಮಕ್ಕಳು ಇವತ್ತಿನ ಸಹಜವಾಗಿ ನೀವು ಹೇಳ್ತಾ ಇರತಕ್ಕಂಥದ್ದು ಸಹಜವಾದ ಮಾತು. ಯಾಕೆಂದರೆ ಏನೇ ಬಂದರೂ ಕೂಡ ಎಣ್ಣೆ ಕಳಂಕ ಅಂತಕ್ಕಂಥದ್ದಾಗುತ್ತೆ. ಆದರೆ ಗಂಡು ಮಕ್ಕಳ ಜಾತಕದಲ್ಲೂ ಕೂಡ ಇವತ್ತಿನ ಅವ್ರ ಲೈಫ್ ಸ್ಟೈಲ್ ಕೂಡ ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥದ್ದು, ಸ್ವಲ್ಪ ದುಶ್ಚಟಗಳಿಗೆ ದಾಸರಾಗಿರ್ತಕ್ಕಂಥದ್ದು, ಈ ರೀತಿಯಾದಂಥ. ಯಾಕೆಂದರೆ ಶರೀರ ಅಂತಕ್ಕಂಥದ್ದು ಪ್ರಕೃತಿ ದಟ್ಟವಾಗಿ ಬಂದಿರತಕ್ಕಂಥ ಶರೀರ. ಈ ಪ್ರಕೃತಿ ವಿಕೋಪಕ್ಕೆ ಹೇಗೆ ತುತ್ತಾದಾಗ ಸಮಸ್ಯೆಗಳು ಬರುತ್ತೋ ಹಾಗೆ ಶರೀರವು ಕೂಡ ಏನಾದರೂ ಒಂದು ತುತ್ತಾದಾಗ
ಅದಕ್ಕೂ ಕೂಡ ವಿಕೋಪಗಳು ಬರ್ತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಮುಖ್ಯವಾಗಿ ಲೈಫ್ ಸ್ಟೈಲನ್ನು ಬದಲಿಸ್ಕೊಳ್ಬೇಕು ಯಾಕೆಂದರೆ ಮದುವೆ ಆಗೋ ತನಕ ಏನು ಮಾಡಿದ್ರು ಕೂಡ ಮದುವೆ ನಂತರದಲ್ಲಿ, ಯಾಕೆಂದರೆ ವಂಶೋದ್ಧಾರ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಅದು ಜನ್ಮಾಂತರಗಳಿಂದ ನಮಗೆ ಒಂದು ಪುತ್ರ ಸಂತಾನ ಅಂತ, ಯಾಕೆಂದರೆ ಅಪುತ್ರಸ್ಯ ಗತಿರ್ನಾಸ್ತಿ ಸ್ವರ್ಗೋ ನೈವಚ ನೈವಚ ಅಂತ ಒಂದು ಶಾಸ್ತ್ರಲಿಖ್ಯ ಇದೆ. ಅಂದರೆ ಪುತ್ರ ಸಂತಾನ ಇಲ್ಲದೆ ಇದ್ದರೆ ನಮಗೆ ಮೋಕ್ಷ ಸಿಗಲ್ಲ ಅಂತಕ್ಕಂಥ, ಅದೆಲ್ಲ ಯಾಕಂದರೆ ಲೋಕಾರೂಢಿಯಾಗಿ ಬಂದಿರತಕ್ಕಂಥ ವಾಕ್ಯ ಅಷ್ಟೇ. ಆದರೆ ಸಂತಾನವಿಲ್ಲದೆ ಇದ್ದಾಗ ಮಕ್ಕಳು, ಯಾಕಂದರೆ ತಂದೆ ತಾಯಿಗಳಿಗೆ ವಯೋಸಹಜವಾದಂಥ ಸಮಯಕ್ಕೆ ಮಕ್ಕಳು ಸಹಾಯ ಮಾಡಬೇಕಾಗಿರ್ತಕ್ಕಂಥದ್ದು ಧರ್ಮ ಅದು. ಹಾಗಾಗಿ ಸಂತಾನ ಅಂತಕ್ಕಂಥದ್ದು ಇವತ್ತಿನ ಕಾಲಮಾನಕ್ಕೆ ಅತಿ ಪ್ರಮುಖವಾಗಿ, ಯಾಕೆಂದರೆ ಅದರಲ್ಲೂ ಕೂಡ ಇವತ್ತು ಏನಾಗ್ಬಿಟ್ಟಿದೆ, ಈ IVF ಎಲ್ಲ ಕೃತಕವಾಗಿ ಬಂದುಬಿಟ್ಟು ಇದನ್ನೇನೆಂದರೆ ಸಹಜವಾಗಿ ಎಲ್ಲವೂ ಕೂಡ ಆಯುಮಯವಾಗ್ತಾ ಇದೆ. ಸೊ ಈಗ ನಾವು ಅದನ್ನೆಲ್ಲ ಹೊರಗಿನ ಪ್ರಪಂಚಕ್ಕೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆದರೂ ಕೂಡ ಅದನ್ನು ನಮಗೆ ಪ್ರಕೃತಿ ದತ್ತವಾಗಿ ನಮಗೆ ಅದು ದೈವದತ್ತವಾಗಿ ಬಂದಿರತಕ್ಕಂಥ ಅನುಗ್ರಹದಿಂದ ನಾವು ಪಡೆಯುವಂಥ ಮಕ್ಕಳು ಅವರು ಈ ಸಮಾಜಕ್ಕೆ ಸತ್ಪ್ರಜೆಗಳಾಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇರಲ್ಲ. ಏನಾಗುತ್ತೆ, ಕೃತಕವಾಗಿ ಇದು ಆದಾಗ ಅದು ಯಾವುದಾದ್ರೂ ಸಮಸ್ಯೆ ಅಲ್ಲಿ ಖಂಡಿತ ಅದು ಶಾರೀರಿಕವಾಗಿಯೋ ಮಾನಸಿಕವಾಗಿಯೋ ದುರ್ಬಲತೆ ಅಂತಕ್ಕಂಥದ್ದು ಕಾಡುತ್ತೆ. ಹಾಗಾಗಿ ಮನೋಮಯವಾಗಿರ್ತಕ್ಕಂಥ ಸಹಜ ಪ್ರಕೃತಿಯಲ್ಲಿ ನಡೆಯಬೇಕು. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಗ್ರಹಗಳ ಬಲವನ್ನು ಹೆಚ್ಚಿಸುವ ಸಲುವಾಗಿ ಕುಲದೇವರ ಪ್ರಾರ್ಥನೆ, ಅದರಲ್ಲೂ ಕೂಡ ಸುಬ್ರಹ್ಮಣ್ಯನ ಪ್ರಾರ್ಥನೆ. ಯಾಕೆಂದರೆ ಇವರು ಮುಖ್ಯವಾಗಿ ಕುಲದೇವರು ಅನುಗ್ರಹ ಇದ್ದರೆ ಮಾತ್ರ ಸಂತಾನಕ್ಕೆ ಯಾವುದೇ ತಡೆಗಳಾಗದೇ ಇರತಕ್ಕಂಥದ್ದಾಗಿರುತ್ತೆ. ಕುಲದೇವರ ಅನುಗ್ರಹ ಇಲ್ಲ, ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಗ್ರಹಗಳ ನೀಚ ಸ್ಥಿತಿಯನ್ನು ನಾನೇನು ಕರೆದಿದ್ದೀನೋ ಆ ನೀಚ ಸ್ಥಿತಿಯಲ್ಲಿದ್ದಾಗ, ಅದರಲ್ಲೂ ಕೂಡ ಕೇಂದ್ರ ಕೋಣಗಳಲ್ಲಿ ಏನಾದರೂ ಕೂಡ ಗ್ರಹಗಳ ವೇರಿಯೇಷನ್ ಇದ್ದಾಗ ಅಥವಾ ಪಾಪಗ್ರಹಗಳ ಪೀಡಿತರಾಗಿದ್ದಾಗಲೂ ಕೂಡ ಈ ಸಂತಾನಕ್ಕೆ ಸಂಬಂಧಪಟ್ಟಂಥ ಗ್ರಹಗಳು, ಮುಖ್ಯವಾಗಿ ನಾನು ಯಾರು ಹೇಳಿದೆ, ಕುಜ ಮತ್ತು ಚಂದ್ರ ಜೊತೆಗೆ ಗುರು ಮತ್ತು ಶುಕ್ರ, ಈ ಗ್ರಹಗಳಿಗೆ ಗುರುವಿನೊಟ್ಟಿಗೆ ಯಾವುದೇ ಗ್ರಹವಿದ್ದರೂ ಕೂಡ ಸನ್ಮಂಗಳವಾಗುತ್ತೆ. ಗುರುವೇನಾದರೂ ಅಸ್ತನಾಗಿದ್ದಾಗ, ಗುರು ಅತ್ಯಂತ, ಯಾಕೆಂದರೆ ಮೃತ ವ್ಯವಸ್ಥೆಯಲ್ಲಿದ್ದಾಗಲೂ ಕೂಡ ಈ ಸಮಸ್ಯೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ಯಾಕೆಂದರೆ ಅವನ ಡಿಗ್ರಿ, ಯಾವ ಗ್ರಹ ಎಷ್ಟು ಡಿಗ್ರಿಯಲ್ಲಿದೆ ಅಂತಕ್ಕಂಥದ್ದು ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ. ಇದು ವೈಯಕ್ತಿಕ ಜಾತಗಳನ್ನು ಪರಿಶೀಲನೆ ಮಾಡಿದಾಗ ಪಂಚಮ ಭಾವಕ್ಕೆ ಮಿಕ್ಕಿ ಉಳಿದಿರ್ತಕ್ಕಂಥ ಅನುಪಚಯ ಸ್ಥಾನಗಳು, ಉಪಚಯ ಸ್ಥಾನಗಳು, ಕೇಂದ್ರ ಕೋಣಗಳು, ಇದೆಲ್ಲ ಕೂಡ ನಾವು ಯಾಕೆಂದರೆ ಯಾವ ಸಬ್ಜೆಕ್ಟನ್ನು ನೋಡ್ತಾ ಇರ್ತೀವೋ ಅದೇ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಗ್ರಹಗಳು ಇರ್ತಕ್ಕಂಥ ಸ್ಥಾನಮಾನಗಳು, ಇದನ್ನು ಸ್ವಲ್ಪ ಕೂಲಂಕುಷವಾಗಿ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ. ಆದರೂ ಜಾತಕದಲ್ಲಿ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ದೈವದತ್ತವಾದ ಅನುಗ್ರಹ ಸಿಕ್ಕಿದಾಗ ಇದೆಲ್ಲ ಕೂಡ ದೋಷಗಳು ಕೂಡ ಪರಿಹಾರ ಆಗುತ್ತೆ. ಹೇಗೆ ಕೊಳೆಯುಕ್ತವಾಗಿರ್ತಕ್ಕಂಥ ಪಾತ್ರೆಯನ್ನು ನಾವು ಕ್ಲೀನ್ ಮಾಡಬೇಕಾದ್ರೆ ನೀರಿನ ಸಹಾಯವನ್ನು ಪಡ್ಕೊಳ್ತೀವಿ, ಹಾಗೆ ಮನಸ್ಸಿಗೆ ಬೇಕಾಗಿರ್ತಕ್ಕಂಥದ್ದು ದೇವರ ಅನುಗ್ರಹ. ಆ ದೇವರ ಅನುಗ್ರಹ ಸಂಪೂರ್ಣವಾಗಿ ನಮಗೆ ಇದ್ದಾಗ ಕುಲಗುರುಗಳ, ಅದಕ್ಕೆ ಪೂರ್ವಜರು ಕೂಡ ಇದಕ್ಕೆ, ಯಾಕೆಂದರೆ ಇದಕ್ಕೊಂದು ಶಾಪವೂ ಇದೆ. ಪೂರ್ವಜರು ಸರಿಯಾದ ರೀತಿಯಲ್ಲಿ ಅವರು ಗತಿಸಿದ ನಂತರದಲ್ಲಿ ಅವ್ರಿಗೇನಾದರೂ ಅಲ್ಲಿ ಅತಂತ್ರ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಸಂತಾನಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡೋಣ. ಅನ್ನಪೂರ್ಣ ಅಂತ, ನಮಸ್ತೆ ಮಾ. ಮೇಡಮ್ ನಮಸ್ತೆ, ಒಂದು ನಿಮಿಷ ಕೊಟ್ಟೆ. ಅನ್ನಪೂರ್ಣ ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ಬೆಂಗಳೂರಿನಿಂದ ಕರೆ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಾಗಿತ್ತು. 1 ರಿಂದ 30 ಸಂಖ್ಯೆನ ತಿಳಿಸಿ. 4. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಗಳೇ, ನೀವು ಹೇಗಿದ್ದೀರಾ? ಅಮ್ಮ ಚೆನ್ನಾಗಿದ್ದೀನಿ ತಾಯಿ ಒಳ್ಳೇದು ಮಾಡಲಿ. ಏನಮ್ಮ ನಿಮ್ಮ ಪ್ರಶ್ನೆ? ಮಗಳು ಇವತ್ತು ಇಂಟರ್ವ್ಯೂಗೆ ಹೋಗಿದ್ದಾಳೆ, ಹೆಂಗಾಗುತ್ತೆ ಏನು ಅಂತ ಗುರುಗಳೇ. ಏನು ಚಿಂತೆ ಮಾಡುವ ಅಗತ್ಯ ತಾಯಿ, ಸ್ವಲ್ಪ ಗೊಂದಲದಲ್ಲಿ ಹೋಗಿದ್ದಾಳೆ, ಏನು ತೊಂದರೆ ಇಲ್ಲ, ಒಳ್ಳೇದಾಗುತ್ತೆ. ನೀವೇನು ಮಾಡಬೇಕಪ್ಪ ಅಂದರೆ, ಈ ಒಂದು ಸಂಕಲ್ಪ ಹೋಗ್ತಾ ಇದ್ದಾರಾ ಇವತ್ತು? ಹೋಗಿದ್ರೆ ಆಲ್ರೆಡಿ. ಓಕೆ, ಇವತ್ತು ಇಂಟರ್ವ್ಯೂಗೆ ಇದನ್ನು ಮಾಡ್ತಾರಾ? ಅಂದರೆ ಇಂಟರ್ವ್ಯೂಗೆ ಇವತ್ತು ಹೋಗ್ತಿದ್ದಾರಾ ಅಥವಾ ಹೋಗಿದ್ದಾರಾ? ಇವಾಗ ಹೋಗಿದ್ದಾರೆ ಗುರುಗಳೇ. ಓಕೆ, ನಿಮ್ಮ ಸಂಖ್ಯೆ ಆಧಾರದ ಮೇಲೆ ಖಂಡಿತ ಒಳ್ಳೆಯದಾಗುತ್ತೆ. ಸ್ವಲ್ಪ ಕೊನೆ ತನಕ ನಿಮಗೆ ಮಾನಸಿಕವಾಗಿ ಸ್ವಲ್ಪ ಮನಸ್ಸಿನ ಮೇಲೆ ಒತ್ತಡ ಇರುತ್ತೆ, ಖಂಡಿತ ಒಳ್ಳೆಯದಾಗುತ್ತೆ, ಚಿಂತೆ ಮಾಡೋ ಅಗತ್ಯಿಲ್ಲ. ಮನೆ ದೇವರಿಗೆ ಯಾರು ಮನೆ ದೇವರು? ಪಟ್ಟಲಮ್ಮ ಗುರುಮೂರ್ತಿ ಸ್ವಾಮಿ. ಒಂದು ಕೆಲಸ ಮಾಡಿ, ಒಂದು ಸಣ್ಣದಾಗಿರ್ತಕ್ಕಂಥ ದೀಪ ಹಚ್ಚಿ ಎಲ್ಲಾದರೂ ಚಿಕ್ಕ ಮಕ್ಕಳಿಗೆ, ಈ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಒಂದು 15 ಚಾಕ್ಲೇಟ್ ತೊಗೊಂಡು ಬನ್ನಿ. ಹೆಣ್ಣು ಮಕ್ಕಳು ಚಿಕ್ಕ ಮಕ್ಕಳಿಗೆ 15 ಚಾಕ್ಲೇಟ್ ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ದೀಪವನ್ನು ಹಚ್ಚಿ ಮನೆ ದೇವರಿಗೆ. ಖಂಡಿತ ನಿಮ್ಮ ಮನಸ್ಸಿನ ಶ್ರದ್ಧೆ ಏನಿದೆಯೋ ಆ ಫಲ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ನಾಗರಾಜು ಅಂತ. ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಹೇಳಿ ನಾಗರಾಜ್ ಅವರೇ. ರಾಮನಗರ ಜಿಲ್ಲೆ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಗನ ಬಗ್ಗೆ ತಿಳ್ಕೊಬೇಕಾಯ್ತು. ಓಕೆ, 1 ರಿಂದ 30 ಸಂಖ್ಯೆನ ತಿಳಿಸಿ. 5. ಗುರುಗಳಿದ್ದಾರೆ, ಮಾತನಾಡಿ.
ನಮಸ್ಕಾರ. ಹೇಗಿದ್ದೀರಾ? ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ನಮ್ಮ ಮಗಂದು ಸ್ವಲ್ಪ ಪ್ರಶ್ನೆ ಕೇಳಬೇಕಾಗಿತ್ತು. ಏನು ಮಾಡ್ಕೊಂಡಿದ್ದಾರೆ ಮಗ? ಮಗ ಸೆಕೆಂಡ್ ಪಿ ಇಂಜಿನಿಯರ್ ಓದ್ತಾ ಇದ್ದು ಬಿಟ್ಬಿಟ್ರು. 31/5/97 ಡೇಟು. ಶನಿವಾರ ಸಾಯಂಕಾಲ 5:30 ಹುಟ್ಟಿದ್ರು. 31/5/97. 97? 97 ಸಾಯಂಕಾಲ 5:30 ಶನಿವಾರ. ಓಕೆ. 5:30 ಅಲ್ವಾ? 5:30. ಹಾಂ, ಓಕೆ. ಏನು ಕೇಳಬೇಕಿತ್ತು? ಅದೇ ಅವನು ಸ್ವಲ್ಪ ಈ ಮದುವೆ ಮಾಡೋಣ ಅಂತ 28 ವರ್ಷ ಇದೆಯಾ. ಪೂರ್ವಭಾದ ನಕ್ಷತ್ರನಾ? ಅವನು ಮೀನರಾಶಿ ಅಂತ ಹೇಳ್ತಾ ಇದ್ದಾರೆ. ಮದುವೆ ನೋಡ್ತಿದ್ದೀರಾ? ಮದುವೆಗೆ ಸ್ವಲ್ಪ ರಾಹುಕೇತುಗಳ ಅಂದರೆ ಸರ್ಪ ಸಂಬಂಧಿತವಾದ ದೋಷ ಇದೆ. 12ರಲ್ಲಿ ರಾಹು ಇದ್ದಾನೆ. ಸೊ ಏನಪ್ಪ ಅಂದರೆ ಮುಖ್ಯವಾಗಿ ನೀವು ಮನೆ ದೇವರು ಯಾರು? ಯಾರು? ನಾಗಲಿಂಗೇಶ್ವರ. ಸ್ವಲ್ಪ ವಿಷ್ಣುವಿಗೆ ಸಂಬಂಧಪಟ್ಟ ಹಾಗೆ ಏನೋ ಸಮಸ್ಯೆ ಕಾಡ್ತಾ ಇದೆ. ನೀವೊಂದು ಕೆಲಸ ಮಾಡಿ, ಮನೆಯಲ್ಲಿ ಸ್ವಲ್ಪ ಮಹಾವಿಷ್ಣುವಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಕಾರ್ಯಕ್ರಮನೋ, ಸತ್ಯನಾರಾಯಣ ಸ್ವಾಮಿ ಪೂಜೆನೋ ಅಥವಾ ಒಂದು ಮಹಾವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದಾದ್ರೂ ಪೂಜೆಯನ್ನು ಮಾಡಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ, ಖಂಡಿತ ಶುಭವಾಗುತ್ತೆ. ಅವನಿಗೆ ಯಾವ ರಾಶಿ ಬರ್ತದೆ? ಸ್ವಲ್ಪ ಏನಂದ್ರಿ? ಸ್ವಲ್ಪ ಅನುಭವ ಕಡಿಮೆ. ಅವ್ರಿಗೆ ಸರತ್ತು ಅಂತ ಕಟ್ಬಿಟ್ಟಿರುವ ಅವನಿಗೆ ಯಾವ ರಾಶಿ ಬರ್ತದೆ? ಹಲೋ, ಪೂರ್ವಭಾದ ನಕ್ಷತ್ರ ಅಲ್ಲ, ಮೀನ ರಾಶಿ ಅಂತ ಹೇಳಿದ್ರ ನೀವು? ಮೀನರಾಶಿ. 31/5/97 ತಾನೆ? 97. 31/5/97 ಅಲ್ವಾ? ಸೊ ಹಾಗಾಗಿ ಶನಿವಾರ ಹುಟ್ಟಿರೋದು. ಶನಿವಾರ ಕರೆಕ್ಟ್. ಸಾಯಂಕಾಲ 5:30. ಅದೇ ಉತ್ತರಾಭಾದ ನಕ್ಷತ್ರ ಮೀನ ರಾಶಿ ಬರುತ್ತೆ. ಉತ್ತರಾಭಾದ ನಕ್ಷತ್ರ ಮೀನ ರಾಶಿ ಬರುತ್ತೆ. ಅದೇ ಸ್ವಲ್ಪ ಸರ್ಪ ಸಂಬಂಧಿತವಾದ ತೊಂದರೆ ಇದೆ, ಮಹಾವಿಷ್ಣುವಿನ ದೋಷ ಇದೆ. ಹಾಗಾಗಿ ಮನೆಯಲ್ಲಿ ಒಮ್ಮೆ ಪ್ರಾರ್ಥನೆ ಮಾಡಿಕೊಂಡು ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿ ನೀವು ಕೂತ್ಕೊಂಡು. ಓಕೆ, ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನು ಸಂತಾನ ದೋಷದ ಬಗ್ಗೆ ಮಾತನಾಡ್ತಾ ಇದ್ವಿ, ಇದಕ್ಕೆ ಸರಳವಾದ ಪರಿಹಾರಗಳನ್ನು ತಿಳಿಸಿ ಗುರುಜಿ. ಅಂದರೆ ಈ ಸಂತಾನಕ್ಕೆ ಪ್ರಯತ್ನ ಪಡ್ತಾ ಇರ್ತಾರಲ್ವ, ಇವರು ಎಷ್ಟೇ ಪ್ರಯತ್ನ ಪಟ್ಟು ಕಾರ್ಯಾದಗಳು ಸಫಲತೆ ಕಾಣದೇ ಇದ್ದಾಗ ಭಾಳ ಮುಖ್ಯವಾಗಿ ಏನಪ್ಪ ಅಂದರೆ ಇದಕ್ಕೆ ನಾವು ದೈವದತ್ತವಾದಂತಹ ಒಂದು ಅನುಗ್ರಹವನ್ನು ಪಡೆಯುವ ಸಲುವಾಗಿ ಏನು ಮಾಡಬೇಕಪ್ಪ ಅಂದರೆ ಈ ಸಂತಾನಕ್ಕೆ ಸಂಬಂಧಪಟ್ಟ ಈಗ ಯಾಕೆಂದರೆ ಸಹಜವಾಗಿ ಯಾಕೆಂದರೆ ನಾವು ಸ್ವೀಕಾರ ಮಾಡುವ ಒಂದು ಏನು ಔಷಧಿಯುಕ್ತವಾಗಿರ್ತಕ್ಕಂಥ ಎಲ್ಲ ಫುಡ್ಡು ಕೂಡ ಇವತ್ತು ನಮ್ಮನ್ನೆಲ್ಲ ಕೂಡ ಬೇರ್ಪಡಿಸ್ತಾ ಇದೆ. ಹಾಗಾಗಿ ಒಳ್ಳೆ ಫುಡ್ಡನ್ನು ಮೊದಲನೇದಾಗಿ ಪ್ರಿಪೇರ್ ಮಾಡ್ಕೊಳ್ಬೇಕು. ಸರಿಯಾದ ನಿದ್ದೆ, ಸಮಯಕ್ಕೆ ಸರಿಯಾದ ನಿದ್ದೆ. ಯಾಕೆಂದರೆ ದೇಹದಲ್ಲಿ ಬರಬೇಕಾಗಿರ್ತಕ್ಕಂಥ ಪುಷ್ಟಿಗಳೆರಡೂ ಕೂಡ ವೃದ್ಧಿ ಆಗಬೇಕಾಗುತ್ತೆ. ಸೊ ಆ ಒಂದು ದೈವದತ್ತವಾಗಿ ಬಂದಿರತಕ್ಕಂಥದ್ದನ್ನು ಬೆಳೆಸ್ಕೊಳ್ಬೇಕು. ಎರಡನೇದಾಗಿ ದೈವ ಪ್ರಾರ್ಥನೆ ಅಂತಕ್ಕಂಥದ್ದು ಮುಖ್ಯವಾಗಿ ಸಂತಾನಕ್ಕೆ ಅಧಿದೇವತೆ ಯಾರಪ್ಪ ಅಂದರೆ ರಾಜರಾಜೇಶ್ವರಿ. ಮುಖ್ಯವಾಗಿ ಅಮ್ಮನವರನ್ನು ರಾಜರಾಜೇಶ್ವರಿ ಸನ್ನಿಧಾನದಲ್ಲಿ ಪ್ರತಿ ಶುಕ್ರವಾರ ಈ ರೀತಿಯಾದಂಥ ಸಂತಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವಿಶೇಷವಾಗಿ ಶಕ್ತಿ ಪ್ರಧಾನವಾದ ದೇವತೆಗಳಲ್ಲಿ ಅದರಲ್ಲೂ ಕೂಡ ರಾಜರಾಜೇಶ್ವರಿಯನ್ನು ನೀವು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಅವಳ ಹತ್ರ ನೀವು ಮೊರೆ ಇಟ್ಟಾಗ ಖಂಡಿತ ಇದು ಸಫಲತೆ ಕಂಡಿರ್ತಕ್ಕಂಥದ್ದು. ಯಾಕಂದರೆ ಇದು ನನ್ನ ಅನುಭವದಲ್ಲಿ ಹೇಳ್ತಾ ಇರತಕ್ಕಂಥದ್ದು. ಈಗ ಗ್ರಹಗಳು, ನಕ್ಷತ್ರಗಳು, ರಾಶಿಗಳು ಇದೆಲ್ಲ ಬೇರೆ ಆದರೂ ಕೂಡ ಮುಖ್ಯವಾಗಿ ರಾಜರಾಜೇಶ್ವರಿ ಅಮ್ಮನವ್ರ ಹತ್ರ ಗಂಡ ಹೆಂಡತಿರು ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಅವ್ರ ಯಾಕಂದರೆ ಪ್ರಾರ್ಥನೆ ಯಾವತ್ತೂ ಕೂಡ ಫಲ ಕೊಟ್ಟೇ ಕೊಡುತ್ತೆ. ಹಾಗಾಗಿ ಆ ಪ್ರಾರ್ಥನೆ ಬದ್ಧವಾಗಿರ್ತಕ್ಕಂಥ ನಂಬಿಕೆಯಿಂದ ರಾಜರಾಜೇಶ್ವರಿಯನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಅವಳ ಹತ್ರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಈ ಸಂತಾನಕ್ಕೆ ಶುಭವಾಗುತ್ತೆ. ಎರಡನೇದು ಚಾಮುಂಡೇಶ್ವರಿ. ಈ ರಾಜರಾಜೇಶ್ವರಿ, ಚಾಮುಂಡೇಶ್ವರಿ ಇವರಿಬ್ಬರಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂತಾನದ ಬಗ್ಗೆ ಇರುವಂತಹ ಮಾಹಿತಿಯನ್ನು ಗುರುಗಳು ಸಾಕಷ್ಟು ಅರ್ಥಪೂರ್ಣವಾಗಿ ತಿಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.